ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಪುಸ್ತಕ 3ನೇ ಅಧ್ಯಾಯ 18ನೇ ವಾಕ್ಯ. ಅತ್ತೆಯು, ನನ್ನ ಮಗಳೇ, ಈ ಕಾರ್ಯವು ಹೇಗಾಗುವುದೆಂದು ಗೊತ್ತಾಗುವವರೆಗೂ ಸುಮ್ಮನಿರು. ಈ ಹೊತ್ತು ಅದನ್ನು ಇತ್ಯರ್ಥಪಡಿಸುವವರೆಗೆ ಅವನಿಗೆ ಸಮಾಧಾನವಿರಲಾರದು ಎಂದು ಹೇಳಿದಳು. ರೂತಳು ನವೋಮಿಯ ಸಂಗಡ ಮೋವಾಬ್ ದೇಶದಿಂದ ರೂತಳ ಊರಾದಂತಹ ಬೆತ್ಲೆಹೇಮ್ಗೆ ಬರ್ತಾಳೆ. ಅವಳು ಅನ್ಯ ದೇಶದವಳು, ಮೋವಾಬ್ ದೇಶದವಳು. ದೇವರ ಸನ್ನಿಧಿಗೆ ಬರುವುದಕ್ಕೆ ಯಾವ ಯೋಗ್ಯತೆ ಇಲ್ಲದಂತಹ ಒಬ್ಬ ಸಹೋದರಿಯಾಗಿದ್ದಳು ಸಹ ಮಹ್ಲೋನನನ್ನು ವಿವಾಹವಾಗಿದ್ದರ ನಿಮಿತ್ತವಾಗಿ ಅತ್ತೆಯ ಜೊತೆಯಲ್ಲಿ ನಾನು ಸಹ ನಿಮ್ಮೂರಿಗೆ ಬರ್ತೇನೆ ಎಂಬುದಾಗಿ ಹೇಳಿ ಅವಳು ಬರ್ತಾಳೆ. ಅವಳಿಗೆ ಇಲ್ಲಿನ ಜನ ಗೊತ್ತಿಲ್ಲ, ಇಲ್ಲಿನ ಸಂಸ್ಕೃತಿ ಗೊತ್ತಿಲ್ಲ, ಇಲ್ಲಿನ ವಿಷಯಗಳು ಯಾವುದು ಗೊತ್ತಿಲ್ಲ. ಇಲ್ಲಿನ ದೇವರ ಬಗ್ಗೆ ಅತ್ತೆ ಹೇಳಿರೋಷ್ಟು ಮಾತ್ರ ಪರಿಚಯ ಇದೆ. ಆದರೆ ಅತ್ತೆ ತಿಳಿಸಿದ್ದರ ನಿಮಿತ್ತವಾಗಿ ಅವಳು ಈ ಯೆಹೋವನಲ್ಲಿ ಆಶ್ರಯಿಸಲು ಅವಳು ಒಂದು ವಿಷಯ ಹೇಳ್ತಾಳೆ 1ನೇ ಅಧ್ಯಾಯದಲ್ಲಿ. ನಿನ್ನ ಜನರು ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನೆಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬರ್ತೀನಿ, ನೀನೆಲ್ಲಿ ವಾಸ ಮಾಡ್ತೀಯೋ ಅಲ್ಲೇ ನಾನು ವಾಸ ಮಾಡ್ತೀನಿ, ನೀನೆಲ್ಲಿ ಸಾಯ್ತೀಯೋ ನಾನು ಅಲ್ಲೇ ಸಾಯ್ತೀನಿ. ಯಾಕೆಂದರೆ ನಾನು ನಿನ್ನ ಮನೆಗೆ ಬಂದಾಯಿತು, ಒಬ್ಬ ಸೊಸೆಯಾಗಿ ಮಗಳಾಗಿ ನಿನ್ನ ಮನೆಗೆ ಬಂದಿದ್ದೇನೆ, ನಿನ್ನ ದೇವರನ್ನ ತಿಳ್ಕೊಂಡಿದ್ದೇನೆ. ಈ ದೇವರು ನನಗೆ ಬೇಕು. ನೋಡಿ, ದೇವರ ಬಗ್ಗೆ ಜಾಸ್ತಿ ಪರಿಚಯ ಇಲ್ಲ, ಈ ಜನರ ಬಗ್ಗೆ ಪರಿಚಯ ಇಲ್ಲ, ಈ ಊರಿನ ಬಗ್ಗೆ ಪರಿಚಯ ಇಲ್ಲ. ಬಟ್ ಅವಳಿಗೊಂದು ಆಸೆ, ಇಲ್ಲ ನಾನು ಈ ದೇವರನ್ನು ನಂಬುತ್ತೀನಿ. ಅವಳು ಬರ್ತಾಳೆ. ನಮಗೆ ಆ ಸನ್ನಿವೇಶ ಗೊತ್ತು. ಬೋವಜನ ಹೊಲದಲ್ಲಿ ಹೋಗಿ ಅಕ್ಕಲಾಯುವುದಕ್ಕಾಗಿ ಹೋಗ್ತಾಳೆ. ಹಾಗೆ ಅಕ್ಕಲಾಯುತ್ತಾ ಮುಂದೆ ಬಂದಂಥ ಸಮಯದಲ್ಲಿ ಆ ಸಮೀಪ ಬಂದು ಆಗಿರುವಂತಹ ಬೋವಜನರ ಸಂಗಡ ಈ ವಿಷಯಗಳನ್ನೆಲ್ಲ ಅತ್ತೆ ಹೇಳಿದ ರೀತಿಯಲ್ಲೆಲ್ಲ ಕಾರ್ಯಗಳನ್ನೆಲ್ಲ ಮಾತಾಡಿ ಹಿಂದಿರುಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಬೋವಜನು ಹೇಳಿದಂಥ ಎಲ್ಲ ವಿಷಯಗಳನ್ನು ಹೇಳಿದಾಗ ಅತ್ತೆ ಹೇಳುವಂಥ ಒಂದು ಮಾತನ್ನು ನಾವು ಓದಿದ್ದೇವೆ. ಮಗಳೇ, ಈ ಕಾರ್ಯವು ಹೇಗಾಗುವುದೆಂದು ಗೊತ್ತಾಗುವವರೆಗೂ ಸುಮ್ಮನಿರು. ಸಿಟ್ ಸ್ಟಿಲ್ ಅಂತ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಕುತ್ಕೋ, ನೀನು ಸುಮ್ಮನೆ ಇರು. ಅದರ ಅರ್ಥ, ನೀನು ಟೆನ್ಷನ್ ಮಾಡ್ಕೋಬೇಡ. ನೀನು ಹೇಳ್ಬೇಕಾದ್ದನ್ನೆಲ್ಲ ಯಾರಿಗೆ ಹೇಳಿದೀಯಾ? ಬೋವಜನಿಗೆ ಹೇಳಿದೀಯಾ. ಇನ್ನು ನಿನ್ನ ವಿಷಯವನ್ನು ಹೇಳಿದ ಮೇಲೆ ಅದಕ್ಕೆ ಪರಿಹಾರವನ್ನು ಉಂಟು ಮಾಡಬೇಕಾದದ್ದು ಅವನ ಕರ್ತವ್ಯ, ಬೋವಜನ ಕರ್ತವ್ಯ. ಅಲ್ಲಿವರೆಗೂ ನೀನೇನು ಮಾಡಬೇಡ, ಟೆನ್ಷನ್ ಮಾಡ್ಕೋಬೇಡ. ಹೇಗಾಗುತ್ತೋ ನೋ, ನೀನು ಸೈಲೆಂಟ್ ಆಗಿರು. ಪ್ರಿಯ ದೇವರ ಮಕ್ಕಳೇ, ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು, ನಿನ್ನ ಅವಶ್ಯಕತೆಗಳನ್ನು, ನಿನ್ನ ಕಾರ್ಯವನ್ನು ನಿನ್ನ ದೇವರಿಗೆ ಒಪ್ಪಿಸಿದ ಮೇಲೆ, ಒಳ್ಳೆಯ ಬೋವಜನಾದ ಕರ್ತನಾದ ಯೇಸುವಿನ ಕೈಯಲ್ಲಿ ಒಪ್ಪಿಸಿದ ಮೇಲೆ ನೀನು ಮತ್ತೆ ಟೆನ್ಷನ್ ಮಾಡ್ಕೋಬಾರ್ದು, ವೇದನೆ ಮಾಡ್ಕೋಬಾರ್ದು. ಕಾರಣ ಆ ಕಾರ್ಯಗಳನ್ನು ನೀನು ದೇವರ ಹತ್ರ ಒಪ್ಪಿಸಿದ್ರೆ ಅದಕ್ಕೊಂದು ಪರಿಹಾರವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಏನು ಮಾಡಬೇಕು ಅಂತ ಆತನಿಗೆ ಗೊತ್ತು. ನಿನ್ನ ಜೀವಿತದಲ್ಲಿ ಏನು ಕಾರ್ಯ ಮಾಡಬೇಕು, ನಿನ್ನ ಜೀವಿತದಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು, ಎಲ್ಲವನ್ನು ಬಲ್ಲಾತನ ಕೈಗೆ ನೀನು ಅದನ್ನು ಒಪ್ಪಿಸ್ಬಿಟ್ರೆ ಯು ಶುಡ್ ಸಿಟ್ ಸ್ಟಿಲ್, ಸುಮ್ಮನೆ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ಅವಳು ಸೌಮ್ಯವಾಗಿ ಸುಮ್ಮನೆ ಕೂತ್ಕೊಳ್ತಾಳೆ. ಈಗ ನೆಕ್ಸ್ಟ್ 4ನೇ ವಾಕ್ಯ, 4ನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಬೋವಜನು ಹೋಗಿ ಊರು ಬಾಗಿಲಲ್ಲಿ ಕೂತ್ಕೊಂಡ. ಇವಳ ಸಮಸ್ಯೆಗೆ ಪರಿಹಾರವನ್ನು ಕೊಡುವುದಕ್ಕಾಗಿ ಆ ಬೋವಜನು ಈಗ ಮುಂದೆ ಬರ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ನೀನು ಸುಮ್ಮನಿರುವುದಾದರೆ, ನಿನ್ನ ವಿಷಯವನ್ನು ಒಪ್ಪಿಸಿ ಕರ್ತನಿಗೆ ಒಪ್ಪಿಸಿ, ನೀನು ನಿನ್ನ ಒಂದು ಆಗ್ರಹವನ್ನು, ನಿನ್ನ ಬಯಕೆಯನ್ನು, ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು ಕರ್ತನಿಗೊಪ್ಪಿಸಿ ನೀನು ಮೌನವಾಗಿರೋದಾದರೆ ಆತನು ಎದ್ದೇಳ್ತಾನೆ ಕಾರ್ಯ ಮಾಡುವುದಕ್ಕಾಗಿ. ನೀನು ಯಾವ ಕಾರ್ಯವನ್ನು ಮಾಡೋದು ಬೇಕಾಗಿಲ್ಲ. ನೀನು ದೇವರ ಕೈಗೊಪ್ಪಿಸು. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಹಾಗಾದರೆ ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಅವಶ್ಯಕತೆಗಳನ್ನು, ನಿನ್ನ ಭಾರವನ್ನು, ನಿನ್ನ ದುಃಖವನ್ನು ನಿನ್ನ ದೇವರ ಹತ್ರ ಹಾಕಿ ನೀನು ಮೌನವಾಗಿರು. ಆದರೆ ನಾವು ಅದು ಹಾಕ್ಬಿಟ್ಟು ದೇವರ ಹತ್ರ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ನನಗಾಗಿಲ್ಲ. ನೋ, ಕೀಪ್ ಸೈಲೆಂಟ್. ದೇವರು ನಿನಗಾಗಿ ಯುದ್ಧ ಮಾಡ್ತಾನೆ. ದೇವರು ನಿನಗಾಗಿ ಎದ್ದೇಳ್ತಾನೆ. 3ನೇ ಅಧ್ಯಾಯ ಕೊನೆ ವಾಕ್ಯದಲ್ಲಿ ಅತ್ತೆ ಹೇಳ್ತಾಳೆ, ನೀನು ಸುಮ್ಮನೆ ಇರು. ಅವನು ಮಾಡ್ತಾನೆ, ಅದುವರೆಗೂ ಅವನಿಗೆ ಸಮಾಧಾನ ಇರಲ್ಲ. ತನ್ನ ಮಕ್ಕಳ ಜೀವಿತದಲ್ಲಿ ಪರಿಹಾರ ಮಾಡಿಕೊಡದವರೆಗೂ
ದೇವರಿಗೆ ಸಮಾಧಾನ ಇರಲ್ಲ. ನೀನು ಆತನ ಮಗನಾಗಿದ್ದರೆ ನಿನ್ನ ವೇದನೆಯನ್ನು ನೋಡಿ ಸುಮ್ಮನಿರುವಂಥವನಲ್ಲ ನಿನ್ನ ಕರ್ತನು, ನಿನ್ನ ರಾಜನು. ಆತನು ನಿನಗಾಗಿ ಅದ್ಭುತ ಮಾಡುವವರೆಗೂ ಸಮಾಧಾನ ಇರಲ್ಲ. ಆದ್ದರಿಂದ ದೇವರ ಕೈಗಳಿಗೆ ನಿನ್ನ ವಿಷಯವನ್ನು ಒಪ್ಪಿಸು, ನಿನ್ನ ಕಷ್ಟಗಳನ್ನು ಒಪ್ಪಿಸು, ನಿನ್ನ ಅವಶ್ಯಕತೆಗಳನ್ನು ಒಪ್ಪಿಸು. ನಿನ್ನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು. ನಿನಗಾಗಿ ಯುದ್ಧ ಮಾಡುವ ಒಬ್ಬ ದೇವರಿದ್ದಾನೆ, ನಿನಗಾಗಿ ಸಹಾಯ ಮಾಡುವ ಒಬ್ಬ ಕರ್ತನಿದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿ ಮುಂದೆ ಸಾಗುವುದಾದರೆ ಅದ್ಭುತ ಮಾಡುವಂಥ ಒಬ್ಬ ದೇವರು. 4ನೇ ಅಧ್ಯಾಯ ಹೇಳುತ್ತೆ, ಬೋವಜ್ಜ ಊರು ಬಾಗಿಲಲ್ಲಿ ಕೂತ್ಕೊಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಊರು ಬಾಗಿಲಲ್ಲಿ ಕೂತ್ಕೊಳ್ತಾನೆ. ಈಗ ರೂತಳ ವಿಷಯಕ್ಕೆ ಒಂದು ಪರಿಹಾರ ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದರೆ, ಈ ಭೂಮಿಯಲ್ಲಿರುವಂಥ ಒಬ್ಬ ಮನುಷ್ಯನೇ ಆ ರೀತಿಯಲ್ಲಿ ಕಾರ್ಯ ಮಾಡಿದರೆ, ನಿನ್ನ ಕರ್ತನು ನಿನಗಾಗಿ ಎದ್ದೇಳ್ತಾನೆ, ನಿನಗೋಸ್ಕರವಾಗಿ ಮುಂದೆ ಬರ್ತಾನೆ, ನಿನಗಾಗಿ ಕಾರ್ಯಗಳನ್ನು ಮಾಡುವಂತಹ ಒಬ್ಬ ದೇವರಾಗಿದ್ದಾನೆ. ನಿನ್ನ ವಿಷಯವನ್ನು ಕರ್ತನಿಗೊಪ್ಪಿಸು, ಕರ್ತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. 3ನೇ ಅಧ್ಯಾಯದಲ್ಲಿ ರೂತಳು ಬೋವಜನಿಗೆ ಹೇಳ್ತಾಳೆ, 4ನೇ ಅಧ್ಯಾಯದಲ್ಲಿ ಬೋವಜನು ರೂತಳಿಗಾಗಿ ಕಾರ್ಯ ಮಾಡ್ತಾನೆ. ನಿನ್ನ ವೇದನೆ ಹೇಳು, ನಿನಗಾಗಿ ಕರ್ತನು ಕಾರ್ಯ ಮಾಡ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮ ಕಾರ್ಯಗಳನ್ನು, ನಮ್ಮ ವಿಷಯಗಳನ್ನು ನಿನ್ನ ಹಸ್ತಗೊಪ್ಪಿಸಿಕೊಡ್ತೇವೆ. ನೀನು ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.